ನಾನಾಗಲೇ ಬ್ರೇಕ್ಗಿಂತ ಮೊದಲು ಒಂದು ಪ್ರಶ್ನೆಯನ್ನಿಟ್ಟೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿರುವ ಈ ಸ್ವಾಭಿಮಾನಿ ಸಮಾವೇಶ ಅಥವಾ ಹಿಂದ ಶಕ್ತಿ ಪ್ರದರ್ಶನ, ಓಕೆ, ಲೆಟ್ ಕನ್ಸಿಡರ್ ಇಟ್ ಆಸ್ ಕಾಂಗ್ರೆಸ್ನ ಕಾರ್ಯಕ್ರಮವನ್ನೇ, ಅಥವಾ ಎಐಸಿಸಿ ಅಧ್ಯಕ್ಷರು ಬರಲಿ, ಅಥವಾ ಕೇಂದ್ರದ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರು ಬರಲಿ, ಅಥವಾ ಮೊನ್ನೆ ವಯನಾಡಲ್ಲಿ ಗೆದ್ದಿರುವಂತಹ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಬರಲಿ ವೇದಿಕೆಗೆ. ಆದರೆ ಇಲ್ಲಿ ತೋರಿಸೋದಕ್ಕೆ ಹೊರಟಿರೋದು ಯಾರಿಗೆ ತಾನು ಸ್ಟ್ರಾಂಗು, ಅಥವಾ ತನ್ನ ಹಿಂದೆ ಜನ ಇದ್ದಾರೆ, ನನ್ನನ್ನು ಮುಟ್ಟಿದ್ರೆ ಶೇಕ್ ಆಗಿಬಿಡುತ್ತೆ ಸರ್ಕಾರ, ಕರ್ನಾಟಕದ ಜನ ದಂಗೆ ಹೇಳ್ತಾರೆ ಅನ್ನುವ ಸಂದೇಶವನ್ನು ಸದ್ಯಕ್ಕೆ ವಿಪಕ್ಷಗಳಿಗಂತೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿಪಕ್ಷ BJP ಅವರು ಇವ್ರನ್ನ ಮುಟ್ಟಬೇಕು ಅಂತಂದರೆ ಮಿನಿಮಮ್ 70ರಿಂದ 80 ಜನ ಶಾಸಕರನ್ನ ಈ ಕಡೆ ಕರ್ಕೊಂಡ್ಬರಲೇಬೇಕು. ಅಂಥ ಪರಿಸ್ಥಿತಿಯಲ್ಲಿ BJP ಇರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾರಿಗೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಪ್ರಮುಖ ಪ್ರಶ್ನೆ. ನಂದನವರೇ, ನನ್ನ ಪ್ರಶ್ನೆ ನಿಮ್ಗೆ ಡೈರೆಕ್ಟ್ ಇರುತ್ತೆ. ಯಾರಿಗೆ ಶಕ್ತಿ ಪ್ರದರ್ಶನ? BJP ಅವರು ತೋರಿಸೋ ಅಗತ್ಯ ಇಲ್ಲ. ಜನ ನೀವು 138 ಕೊಟ್ಟಿದ್ದಾರೆ, ಜನರಿಗೆ ತೋರಿಸೋ ಅಗತ್ಯ ಇಲ್ಲ. ಇದು DK ಶಿವಕುಮಾರ್ ಅವ್ರಿಗೆ ತೋರ್ಸೋಕೆ ಹೊರಟಿದ್ದಾರಾ, ಅಥವಾ AICC ಹೈಕಮಾಂಡ್ ತೋರ್ಸೋದಕ್ಕೆ ಹೊರಟಿದ್ದಾರಾ? ನನ್ನನ್ನು ಕಂಟಿನ್ಯೂ ಮಾಡಿ ಅನ್ನೋದು 2.5 ವರ್ಷದ ಹಂತದಲ್ಲಿ. ನೋಡಿ, ಈ ಸಮಾವೇಶ ಮಾಡ್ತಾ ಇರೋದು ಒಂದು ಸಮಾನ ಮನಸ್ಕರರು 2 ದಶಕಗಳ ನಂತರ ನಾವು ಹಾಸನದಲ್ಲಿ ಒಬ್ಬರು ಸಂಸದರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಭಾಗದ ಜನ ನಮ್ಮ ಪಕ್ಷದಿಂದ. ಅದೊಂದು ಕೃತಜ್ಞತೆ ಸಮಾವೇಶ ಹಾಗೂ ನಮ್ಮ ಗ್ಯಾರಂಟಿ ಅಭೂತಪೂರ್ವ ಯಶಸ್ವಿ ಸಿಗ್ತಾ ಇದೆ. ನಮ್ಮ ಒಂದು ಫಲಾನುಭವಿಗಳ ಜೊತೆ ಸಂವಾದ ಮಾಡ್ತೀವಿ, ಮತ್ತು OBC ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರ ಬೆನಿಫಿಷರಿಗಳ ಜೊತೆ ಸಂವಾದ ಮಾಡ್ತೀವಿ. ಹಾಗಾಗಿ ನಾವು ಏನು ಮೆಸೇಜ್ ಕೊಡಬೇಕು ಆ ಮೆಸೇಜನ್ನು ಆ ಸಮಾವೇಶದಲ್ಲಿ ಕೊಡ್ತೀವಿ. ಯಾರು ಕೊಡ್ತೀರಿ? ನಂಗೆ ಐ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಏನು ಮೆಸೇಜ್ ಕೊಡೋದಕ್ಕೆ ಕೊಟ್ಟಿದ್ದೀರಾ, ಅದನ್ನು ಕೊಡೋದಕ್ಕೆ ಯಾರು ಕೊಡೋದಕ್ಕೆ ಕೊಟ್ಟಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ಯಾರು ಕೊಡಬೇಕು ಅವ್ರಿಗೆ, BJP ಅವ್ರಿಗೆ ಮತ್ತೆ JDS ಅವ್ರಿಗೆ ಅಗತ್ಯನಿಲ್ಲ. ಅವ್ರಿಗಂತೂ ನೆಲ ಕಚ್ಚಿಬಿಟ್ಟಿದ್ದಾರೆ ಪಾಪ. 66 ಇದ್ದಿದ್ದು 65. ನೋಡಿ, BJP ಅವ್ರ ತರ ನಾವು ವಿಪಕ್ಷಗಳು ದೇಶದಲ್ಲಿ ರಾಜ್ಯದಲ್ಲಿ ಮುಳುಗೋಗ್ಬೇಕು ಅನ್ನೋ ಬಯಸೋ ಪಕ್ಷ ನಮ್ಮದಲ್ಲ. ವಿಪಕ್ಷಗಳು ಇರಬೇಕು ನಮಗೆ. ಹಾಗನ್ಬಿಟ್ಟು ಅವರು ನಮ್ಮ ಮೇಲೆ ದಮನ ಮಾಡಿದ್ರೆ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಪಕ್ಷ ಕಾಂಗ್ರೆಸ್ ಅಲ್ಲ. ನಿಮಗೆ ಗೊತ್ತು, ಮೂಡಾ ವಿಚಾರದಲ್ಲಿ ಒಂದು ಹಗರಣನೇ ಅಲ್ಲ, ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬೇಕಾದ್ರೆ ಹೇಳಿ, ಮೂಡಾ ಹಗರಣವೇ ಅಲ್ಲ ಅಂತ ಹೇಳೋದಕ್ಕೆ ಹೋಗ್ಲೇಬೇಡಿ. ಯಾಕೆ 140 ಫೈಲ್ಗಳನ್ನ ವಾರೆಂಟ್ ನಾಳೆ ಕ್ಯಾನ್ಸಲ್, ಒಂದಿನ ಹೋಗಿ ಸಚಿವರು ನೋಡಿ, ಅವರ ಲ್ಯಾಂಡ್ ಅಕ್ವೈರ್ ಆಗಿದೆ, ಅದ್ರ ಬದಲಿ ನಿವೇಶನ BJP ಅವಧಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲ, BJP ಅವಧಿಯಲ್ಲಿ ಅವ್ರಿಗೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ರೂಲ್ ಪ್ರಕಾರನೇ ಅಲ್ಲಿ ಎಲ್ಲಿ ನಿವೇಶನ ಕಳ್ಕೊಂಡಿದ್ದಾರೋ, ಅಥವಾ ಎಲ್ಲಿ ಅವರ ಜಾಗ ಕಳೆದು ಒಂದು ನಿವೇಶನ ಆಗಿದೆಯೋ ಅಲ್ಲೇ ಕೊಡಬೇಕು ಅನ್ನೋದೇ ರೂಲ್ ಅಲ್ವಾ? ಎಲ್ಲಿ ಸಿದ್ದರಾಮಯ್ಯ ಅವರು ಅಂದಿದ ತಕ್ಷಣ ನಿಮಗೆ ವಿಜಯನಗರದಲ್ಲಿ ಕೊಟ್ಬಿಡ್ತೀನಿ ಅನ್ನೋದು ಯಾವ ರೂಲ್? ನಮ್ಮ ಪಾರ್ವತಿ ಮೇಡಮ್ಮು ನನಗೆ ಡಾಲರ್ಸ್ ಕಾಲೋನಿಲೇ ಬೇಕು, ಸದಾಶಿವನಗರದಲ್ಲೇ ಬೇಕು ಅಂತ ಅರ್ಜಿ ಹಾಕ್ಲಿಲ್ಲ. ನಾನು ನೋಡಪ್ಪ, ನನ್ನ ಜಮೀನು ಹೋಗದೆ ನನಗೆ ಅದು ಬದಲಿ ನಿವೇಶನ ಕೊಟ್ರಪ್ಪ ಅಂತ ಅರ್ಜಿ ಹಾಕೋರೆ. ಆ ಅರ್ಜಿಯನ್ನು ಪುರಸ್ಕರಿಸಿರೋದು ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಬಸವರಾಜ್ ಅವರು, ಅಂದಿನ BDA ಮೂಡಾ ಕಮಿಷನರ್ ದಿನೇಶ್ ಮತ್ತೆ ರಾಜೀವ್ ಅವರು ಅರ್ಜಿ ಪುರಸ್ಕರಿಸಿದ್ದಾರೆ. ಹಾಗಾಗಿ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ತೇಜೋವಧೆ ಮಾಡಕ್ಕೆ, ನಮ್ಮ ಸರ್ಕಾರಕ್ಕೆ ವಿರುದ್ಧವಾಗಿ ತೇಜೋವಧೆ ಮಾಡಿದ್ದಾರೆ. ಅದನ್ನ ವಿರುದ್ಧ ನಾವು ಜನಕ್ಕೆ ಹೇಳ್ಬೇಕು. ಇವ್ರು ಬಿಡಿ, ಮೂಡ ಹಗರಣದ ವಿಚಾರಕ್ಕೆ ನೀವು ಹಾಸನದಲ್ಲಿ ಹೋಗ್ಬಿಟ್ಟು ಸಮಾವೇಶ ಮಾಡ್ಬೇಕೇನು? ಮೈಸೂರಲ್ಲಿ ಮಾಡ್ಬೇಕಲ್ಲ? ನೋಡಿ, ಎಲ್ಲಾ ಕಡೆನೂ ಮಾಡ್ತೀವಿ. ಹಾಸನದಲ್ಲಿ ನೆಕ್ಸ್ಟ್ ಮುಂದಿನ ಭಾಗಗಳಿಂದ ಮಧ್ಯ ಕರ್ನಾಟಕದಲ್ಲೂ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕದಲ್ಲೂ ಮಾಡ್ತೀವಿ. ಮುಂದಿನ ಕನೆಕ್ಷನ್ ಬಿಟ್ವೀನ್ ಮೂಡ ಅಂಡ್ ಅಹಿಂದ ಸ್ವಾಭಿಮಾನ ಸಮಾವೇಶ ಅನ್ನೋದು ಮೂಡಕ್ಕೆ ಎಲ್ಲಿ ಕನೆಕ್ಟ್ ಆಗುತ್ತೆ? ನೋಡಿ, ಒಬ್ಬ OBC ರಾಜ್ಯದ 40 ವರ್ಷ ರಾಜಕೀಯ ಇತಿಹಾಸದ ಒಂದು ಕಪ್ಪು ಚುಕ್ಕಿನೂ ಇಲ್ಲದೆ ಇರುವ ವ್ಯಕ್ತಿಗೆ ಇವರು BJP JDS ಸೇರ್ಕೊಂಡು ಹಗಲು ರಾತ್ರಿ ಒಂದು ಕಳಂಕ ತರಕ್ ಹೊರಟ್ರು. ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ, ನಮಗೆ ಕೋರ್ಟ್ ಲೋಕಾಯುಕ್ತ ನಂಬಿಕೆ ಇದೆ, ಅದ್ರಲ್ಲಿ ಜಯ ಸಿಕ್ಕೇ ಸಿಗುತ್ತೆ. ಮೀನ್ ವೈಲ್ ನಾವು ಇವ್ರನ್ನ ರಾಜಕೀಯವಾಗಿ ಜನಕ್ಕೆ ನಾವು ಎಕ್ಸ್ಪೋಸ್ ಮಾಡಬೇಕು. ಜನ ಇವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇದೇ ಇವರ ಪಾದಯಾತ್ರೆ ಚನ್ನಪಟ್ಟಣದ ಹಾದಿ ಮೇಲೆ ಹೋಯ್ತು. ಎಷ್ಟು ಬಂತು? ಎಷ್ಟು 25,000 27,000 ಅಂತರ ಮತದಿಂದ ಗೆದ್ದಿದ್ದೀವಿ. ಶಿಗ್ಗಾಂವಲ್ಲಿ ಅಪರಾಧ ಬಿಡಿ, BJP ಆಯ್ತು. ಶಿಗ್ಗಾಂವಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯವರ ಸಿಟ್ಟಿಂಗ್ ಸೀಟ್ನ ನಾವು 2 ದಶಕ ಆದ್ಮೇಲೆ ತಗೊಂಡಿದ್ದೀವಿ. ಇದು ನಮ್ಮ ಸಂಘಟಿತ ಹೋರಾಟ, ಇದು ನಮ್ಮ ಗ್ಯಾರಂಟಿಗೆ ಬಂದಿರುವ, ನಮ್ಮ ಅಭಿವೃದ್ಧಿಗೆ ಬಂದಿರುವ ಜಯ ಇದು. ಹಾಗಾಗಿ ನಾವು ಇವರು ಮಾಡ್ತಿರೋ ಆರೋಪಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ನಾವು ನಾಳಿದ್ದು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ರಾಜ್ಯದ ನಾಯಕರು ಮತ್ತು ದೇಶದ ನಾಯಕರು ಎಲ್ಲರೂ ಬರ್ತಾರೆ. ನಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನಕ್ಕೆ ತಿಳಿಸ್ತೀವಿ, ನಮ್ಮ ಫಲಾನುಭವಿಗಳ ಜೊತೆ ಸಂವಾದ ಮಾಡ್ತೀವಿ, ಏನು ಮಾಡಬೇಕು, ಏನು ಮಾಡಿದ್ದೀವಿ ಅಂತಲೂ ಹೇಳ್ತೀವಿ. ಹಾಗಾಗಿ ಇದೊಂದು
ಒಂದು ಸಮಾನ ಮನಸ್ಕರರ ವೇದಿಕೆ ಒಂದು ಸಮಾವೇಶ ಮಾಡ್ತಿದ್ವಿ ಹೊರತು ಇದರಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದು ಒಂದು ಯಾರು ಶಕ್ತಿ ಪ್ರದರ್ಶನ ಮಾಡೋ ಸಮಾವೇಶ ಅಲ್ಲವೇ ಅಲ್ಲ ಅಂತ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಯಾರೋ ಶಕ್ತಿ ಪ್ರದರ್ಶನದ ಸಮಾವೇಶವಲ್ಲ ಅಂತ ಕಡಾಖಂಡಿತವಾಗಿ ಇವತ್ತು ನವದೆಹಲಿಯಲ್ಲಿ ಹೇಳಿದ್ದಾರೆ. ಓಕೆ ಫೈನ್. ಮೀರಾ ರಾಘವೇಂದ್ರ ಅವರು, ನನಗೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ಗಳು ಕಡಿಮೆ ಇರ್ಬೋದು ಅಥವಾ ಇಂಥದ್ದನ್ನು ವ್ಯಾಖ್ಯಾನ ಮಾಡುವಂಥ ಮೈಂಡ್ ಸೆಟ್ ಕಡಿಮೆ ಇರ್ಬೋದು, ಬಟ್ ಚುನಾವಣಾ ಸಂದರ್ಭ ಬಂದಾಗ ಇಂಥದ್ದೊಂದು ಶಕ್ತಿ ಪ್ರದರ್ಶನ ಮಾಡೋದು ಅನಿವಾರ್ಯತೆ. ಇಲ್ಲಿನ ಈ ಒಂದು ಆಡಳಿತ ಪಕ್ಷ ಹೆಂಗಿದೆ, ನಮ್ಮ ಜೊತೆಗೆ ಜನ ಎಷ್ಟಿದ್ದಾರೆ ಅನ್ನೋದನ್ನ ವಿಪಕ್ಷಕ್ಕೆ ತೋರಿಸೋದಕ್ಕೂ ಅಥವಾ ಚುನಾವಣಾ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡುವಂಥದ್ದು ಸಾಮಾನ್ಯ ಅಂತ ನಾನು ಭಾವಿಸ್ತೀನಿ. 1.5 ವರ್ಷದ ನಂತರವೇ, ಕೇವಲ 1.5 ವರ್ಷದಲ್ಲಿ ಒಂದು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಆ ಸಂದೇಶ ಅಫ್ಕೋರ್ಸ್ ಇದು ವಿಪಕ್ಷಕ್ಕಂತೂ ಅಲ್ಲ ಅನ್ನೋದು ನನ್ನ ಲೆಕ್ಕಾಚಾರಪ್ಪ. ನೀವು ಯಾವ ರೀತಿ ನೋಡ್ತೀರಿ? ಇದು ನಿಮಗೆ ಕೊಡ್ತಿರೋ ಸಂದೇಶ ಅಲ್ಲ, ಅವರೊಳಗೆ ಇಡುವ ಕಿತ್ತಾಟ. ಇದು ಹೈಕಮಾಂಡ್ಗೆ ಇವರು ಮೆಸೇಜ್ ಅನ್ನು ತಲುಪಿಸ್ಬೇಕು. ನನ್ನ ಜೊತೆ ಇವರು ಹೇಳಿದಾರಲ್ಲ, ರಾಜ್ಯದಲ್ಲಿ ನನ್ನನ್ನು ಇಳಿಸಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟರೆ ದೊಡ್ಡ ಗಲಭೆ ಸೃಷ್ಟಿಯಾಗುತ್ತೆ ಅನ್ನೋ ರೀತಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ವಿಪಕ್ಷಕ್ಕಂತೂ ಸಂದೇಶ ಕೊಡ್ತಿಲ್ಲ, ಸಮಾವೇಶದ ನೆಪದಲ್ಲಿ ನಾನೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಮೆಸೇಜ್ ತಲುಪಿಸ್ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನನ್ನ ಹಿಂದೆ ನಿನ್ನ ಹಿಂದೆಗಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ ಅವರು ಟಕ್ಕರ್ ಕೊಡ್ಲಿಕ್ಕೋಸ್ಕರನೇ ಈ ಸಮಾವೇಶವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ತಾನೇ ಎಲೆಕ್ಷನ್ ಮುಗಿಸ್ಕೊಂಡಿದ್ದಾರೆ ಇವರು. ಅದ್ರ ಬೆನ್ನಿಂದನೇ ಇವ್ರು ಸಮಾವೇಶಗಳನ್ನು ಮಾಡೋದು ಎಷ್ಟು ಸರಿ? ಸರ್ಕಾರವನ್ನ ನಡೆಸ್ಕೊಂಡು ಸಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು, ಅದನ್ನ ಬಿಟ್ಕೊಂಡು ಸಮಾವೇಶಗಳನ್ನ ಮಾಡ್ಕೊಂಡು ಇವರು ಕಾಲಹರಣ ಮಾಡಬೇಕು. ನಾವು ಹಿಂದೆ ಸಿದ್ದರಾಮಯ್ಯನವರು ಹುಟ್ಟುಹಬ್ಬ ಆಚರಿಸ್ಕೊಂಡಂತ ಸಂದರ್ಭದಲ್ಲಿ 1,00,000 ಜನ ಸೇರಿಸಿದ್ವಿ ಅಂತ ಹೇಳಿ ಬೀಗಿದ್ರು. ಆಮೇಲೆ ಇದೇ ಮೀಡಿಯಾದವ್ರು ತೆಗೆದುಕೊಂಡು ಹೋಗಿ ಅವ್ರಿಗೆ ಮೈಕ್ ಹಿಡಿದಾಗ ಏನಕ್ಕೆ ಬಂದಿದೀವಿ ಅಂತ ಕೆಲವರಿಗೆ ನೆಟ್ಟು ಗೊತ್ತಿಲ್ಲ, 400 ರೂಪಾಯಿಗೆ ಬಂದಿದ್ದೀವಿ, 500 ರೂಪಾಯಿಗೆ ಬಂದಿದ್ದೀವಿ, ಈ ತರ ಬಂದವರು ಅಲ್ಲಿ ಸೇರ್ಕೊಂಡಿದ್ರು. ಈ ಸಮಾವೇಶದ ಕಥೆನೂ ಅದೇ. ಬಟ್ ಆದ್ರೆ ಶಕ್ತಿ ಪ್ರದರ್ಶನ ಮಾಡಿ ಇವರು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಅವರ ಸೀಟನ್ನು ಭದ್ರವಾಗಿ ಉಳಿಸ್ಕೊಳ್ಳಿಕ್ಕೆ ಈಗ 3 ಸೀಟನ್ನು ಗೆದ್ದಿದ್ದಾರೆ. ನಾನೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗೆದ್ದಿರ್ತಕ್ಕಂಥದ್ದು ಅನ್ನೋದು ಒಂದು ಕಡೆ ಸಂತೋಷವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ನನ್ನನ್ನೇ ಮುಂದುವರಿಸಿ ಅಂತ ಹೇಳಿ ಮೆಸೇಜ್ ಕೊಡ್ಲಿಕ್ಕೋಸ್ಕರನೇ ಈ ಸಮಾವೇಶ ಮಾಡ್ತಿರ್ತಕ್ಕಂಥದ್ದು. ಈಗೇನು ಅವಶ್ಯಕತೆ ಇದೆ? ನಾವು ಗ್ಯಾರಂಟಿ ಬಗ್ಗೆ ಹೇಳ್ತೀವಿ, ವಿಪಕ್ಷಗಳು ನಮ್ಮ ಮೇಲೆ ಆರೋಪ ಮಾಡ್ತಿದೆ. ಆರೋಪ ಡಾಕ್ಯುಮೆಂಟ್ ಮೇಲೆ ಮಾಡಿರ್ತಕ್ಕಂಥದ್ದು, ನಾವೇನು ಸುಮ್ಮನೆ ಓರಲ್ ಆಗಿ ಮಾಡಿರ್ತಕ್ಕಂತಹ ಆರೋಪಗಳಲ್ಲ, ಓರಲ್ ಅಲಿಗೇಷನ್ ಅಲ್ಲ ಇದು. ಡಾಕ್ಯುಮೆಂಟ್ಗಳು ಇವ್ರ ಸೈಟ್ ಕದಿದೆ ಇದ್ದಿದ್ರೆ ಮೂಢ ಹಗರಣ ಯಾಕೆ ಮುಂದೆ ಬರ್ತಾ ಇತ್ತು? ಸಮಾಜವಾದಿ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯನವರು ಬಿಜೆಪಿಯವರು 20 ಸೈಟ್ ಕೊಟ್ಬಿಟ್ರು ಅಂತ ತಕ್ಷಣ ತಗೊಂಡು ಇಟ್ಕೊಳ್ಬೇಕಿತ್ತು ಅಂತಲ್ಲ. ಸಮಾಜವಾದಿ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯನವರು, ನೋಡಪ್ಪ ಇದು ಹಿಂಗಲ್ಲ, ರೂಲ್ ಇರೋದು ಹಿಂಗೆ, ಈ 50-50 ನಲ್ಲಿ ಅಲ್ಲಿ ಎಲ್ಲಿ ಕಳ್ಕೊಂಡಿದೀವಿ ಅಲ್ಲೇ ಕೊಡಬೇಕು, ನನಗೆ ವಿಜಯನಗರದಲ್ಲಿ ಬೇಡ, ತಗೊಳ್ಳಿ ಇದು ವಾಪಸ್ಸು, ನನಗೆ ಅಲ್ಲೇ ಕೊಡೋದಾರ ಕೊಡಿ, ಇಲ್ಲ ಬೇಡ ಸಿದ್ದರಾಮಯ್ಯನವ್ರ ಮೇಲೆ ಕಪ್ಪು ಚುಕ್ಕೆ ಹಾಕುವ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಯಾಕೆ ತಗೊಂಡ್ರಿ ನೀವು? ಕೊಟ್ರು ಅಂತಂದ್ರು ಅದನ್ನ ಹೇಳಿ. ನೀವು ನಮ್ಮೆಲ್ಲ ಆರೋಪ ಮಾಡ್ತಿರಲ್ಲ, ನಾವು ಕೊಟ್ವಿ ಅಂತ ಹೇಳಿ. ಸ್ಕ್ಯಾಮ್ ಅಲ್ಲ, ನಾವು ಡೇ 1 ಇಂದ ಹೇಳ್ತೀವಿ, ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತೀವಿ. ನೀವಲ್ಲರಿ ಕೋರ್ಟ್ ಹೇಳುತ್ತೆ ನಿಮ್ಮಂಗೆ ಫೇಕ್ ಡಾಕ್ಯುಮೆಂಟ್ ಗಳು ಕಟ್ಕೊಂಡು ನಾವು ಫೇಕ್ ಡಾಕ್ಯುಮೆಂಟ್ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ ರೀ. ನಿಮ್ ಫೇಕ್ ಡಾಕ್ಯುಮೆಂಟ್ ಅಂತೆ, ಫೇಕ್ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ನೀವು ಎಷ್ಟೆಷ್ಟು ಕೊಡ್ತಿದ್ದೀರಾ ಅಂತ ದೇಶಕ್ಕೆ ಗೊತ್ತು, ರಾಜ್ಯಕ್ಕೆ ಗೊತ್ತು, ಹೆಲಿಕಾಪ್ಟರ್ ಬಂದು ಫೈಲ್ಗಳನ್ನ ರಾಜ್ಯಕ್ಕೆ ಗೊತ್ತು. ಮೂಡ ಒಂದು ಹಗರಣನೇ ಅಲ್ಲ. ನಿಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಯ್ತು, ಅದು ಓಕೆ. ಮೂಡದ ವಿಚಾರ ಬಿಡಿ, ಮೂಡದ ವಿಚಾರ ನಾ ಮಾತಾಡೋಣ. ಸಮಾಜವಾದಿ ಸಮಾಜವಾದಿ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ ರಾಜ್ಯದ ಕೇವಲ ಒಂದು ವರ್ಗ ಮಾತ್ರ ಅಲ್ಲ, ಬಹುತೇಕ ಒಂದು ದೊಡ್ಡ ವರ್ಗ ಪ್ರೀತಿಸುವ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಇಲ್ಲಿ ಗಲಭೆ ಆಗುತ್ತೆ. ಸಿದ್ದರಾಮಯ್ಯನವರನ್ನ ಯಾರಾದ್ರೂ ಮುಟ್ಟಿದ್ರೆ, ಅದು ಬಿಜೆಪಿ ಅವರಲ್ಲ, JDS ಅವರಲ್ಲ, ಕಾಂಗ್ರೆಸ್ ಅವರೇ ಯಾರಾದ್ರೂ ಮುಟ್ಟಕ್ ಹೋದ್ರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಸಮಾವೇಶ. ಅಂತ ಪ್ರಶ್ನೆಗಳು ಇಲ್ಲಿ ಉದ್ಭವಿಸಿಲ್ಲ. ಅವರು ಏನು ನಮ್ಮ ಪಕ್ಷದ ವಿರುದ್ಧವಾಗಿ ಸಮಾವೇಶ ಮಾಡಿಲ್ಲ, ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಲೋಗೋ ಐ ಥಿಂಕ್ ನಾ ಫೋಟೋಗಳಿದ್ರೆ ಹಾಕೊಳ್ಳಿ, ಅದೊಂದು ಸಮಾವೇಶದ ಇನ್ವೈಟ್ ಇದೆ. ಇವತ್ತು ನಿಮ್ಮವರೇನೆ IACC ಬರೆದಿರುವಂತ ಪತ್ರ, ಒಂದು ಕಾಂಗ್ರೆಸ್ಸಿನ ಕೈ ಚಿತ್ರ ಇದೆ ಸರ್. ಇವತ್ತು ರೆಡಿ ಆಗಿರ್ಬೋದೇನೋ ಗೊತ್ತಿಲ್ಲ, ನಿಮ್ಗೆ ತೋರಿಸ್ತೀನಿ. ನಮ್ಮ ಅಧ್ಯಕ್ಷರು ಫೋಟೋ ಇದೆ, ಮಲ್ಲಿಕಾರ್ಜುನ್ ಸಾಹೇಬ್ರು ಫೋಟೋ ಇದೆ, ರಾಹುಲ್ ಗಾಂಧಿ ಅವ್ರ ಫೋಟೋ ಇದೆ, ಎಲ್ಲಾರ ಫೋಟೋನು ಇದೆ. ನೋಡಿ ದಯವಿಟ್ಟು ನೋಡ್ಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಫೋಟೋ ಇಲ್ಲ, ಕಾಂಗ್ರೆಸ್ ದಯವಿಟ್ಟು ಝೂಮ್ ಮಾಡ್ಬೇಕು ನೀವು. ಇದರಲ್ಲಿ ಎಲ್ಲಾ ನಮ್ಮ ನಾಯಕರ ಫೋಟೋ ಇದೆ, ದಯವಿಟ್ಟು ಝೂಮ್ ಮಾಡಿ ನೋಡಿ. ಎಲ್ಲಿ ನೋಡಿ,
ನಿಮಿಷ. ಪ್ರಚಾರದ ವಾಹನ ಇದು. ನಮ್ಮ ಅಧ್ಯಕ್ಷರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲಾರ ಫೋಟೋನು ಇದೆ. ಇವತ್ತಿನ ಪ್ರಚಾರ ನೀವು ಓಕೆ, ಇವತ್ತು ಪ್ರಚಾರ ಮೈಸೂರಲ್ಲಿ ಚಾಲನೆ ಕೊಟ್ಟಿದ್ದು ಹೇಳ್ತಾ ಇರೋದು ನೀವು. ಹೌದು, ಪ್ರಚಾರದ ವಾಹನ ಇದು, ಪ್ರಚಾರದ ವಾಹನ ಇದು, ಸಮಾವೇಶದ ಪ್ರಚಾರದ ವಾಹನದಲ್ಲಿ ಎಲ್ಲಾ ನಾಯಕರು ಫೋಟೋ ಇದೆ. ಮಾಡೋದು ಬೇಡ, ನಮ್ಮ ಹತ್ರನೇ ಇದೆ ಆ ಫೋಟೋ ಇದೆ, ಬೇಕಾದ್ರೆ ನಾವು ತೋರಿಸ್ತೀವಿ, ಅದಲ್ಲ, ದಟ್ ಇಸ್ ನಾಟ್ ದ ಮ್ಯಾಟರ್. ಬಟ್ ಇವತ್ತು ನೀವು AICC ಅಧ್ಯಕ್ಷರಿಗೆ ಒಂದು ಲೆಟರ್ ಬರೆದ್ರಲ್ಲ, ಅದರಲ್ಲಿದೆ ಸಿದ್ದರಾಮಯ್ಯನವರು ನಿಂತಿರುವ ಒಂದು ಫುಲ್ ಸ್ಟ್ಯಾಂಡಿಂಗ್ ಫೋಟೋ. ಅದ್ರ ಜೊತೆಗೆ ಅಲ್ಲಿರುವ ಆ ಇನ್ವೈಟ್ ಅಲ್ಲಿ ಸತ್ಯಮೇವ ಜಯತೆ ಅಂತಿದೆ, ಸಿದ್ದರಾಮಯ್ಯನವರ ಮೇಲಿರುವ ಕಪ್ಪು ಚುಕ್ಕೆ ಅಂತಿದೆ, ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವ ಪ್ರಯತ್ನ ಅಂತಿದೆ. ಅದೆಲ್ಲವನ್ನ ಹೊರತುಪಡಿಸಿ ನಾವು ತೋರಿಸ್ತಾ ಇರುವ ಸಮಾವೇಶ ಅಲ್ಲಿ ಕಾಂಗ್ರೆಸ್ನ ಚಿಹ್ನೆ ಇಲ್ಲ. ಅಲ್ಲ, ಇವಾಗ ನಿಮ್ ಕೈಗೆ ಫೋಟೋ ಸಿಕ್ಕಿದೆ ಅಂತ ನೀವೇ ಹೇಳ್ತಿದ್ದೀರಾ. ಹಾಗಾಗಿ ಪಕ್ಷದ ಎಲ್ಲಾ ನಾಯಕರ ಒಳಗೊಂಡಿರುವ ಒಂದು ಸಮಾವೇಶ ಹಾಸನದಲ್ಲಿ ನಡೆಯುತ್ತೆ ಹೊರತು ಸಿದ್ದರಾಮಯ್ಯನವರ ಇಂಡಿವಿಜುವಲ್ ಸಮಾವೇಶ ಅಲ್ಲ ಅಂತ ನಾವು ಕಡಾಖಂಡಿತವಾಗಿ ನಮ್ಮ DK ಶಿವಕುಮಾರ್ ಸಾಹೇಬರು ಡೆಲ್ಲಿಲಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾವು ಪ್ರಚಾರದ ಮೆಟೀರಿಯಲ್ ಅಲ್ಲೂ ತೋರಿಸಿದೀವಿ. ನಾವು ಇದು ಮಾಡ್ತಾ ಇರುವ ಸಮಾವೇಶ ಇವರು ಅಪಪ್ರಚಾರ ಮಾಡುತ್ತಿರುವ, ನಾವು ಕಳಂಕರಹಿತ ಮುಖ್ಯಮಂತ್ರಿಗೆ ಒಂದು ದಿನ ಬೆಳಗಾದರೆ ಏನೋ ಒಂದು ಇಟ್ಕೊಂಡು ಮಾತಾಡ್ತಾರಲ್ಲ, ಅದ್ರ ವಿರುದ್ಧವಾಗಿ ಮಾಡ್ತಿರುವ ಸಮಾವೇಶ ಹೊರತು ವೈಯಕ್ತಿಕನೇ ಆಯ್ತಲ್ಲ. ನೀವು ಹೇಳ್ತೀರಿ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ದುಡ್ಡು ಹೊಡೆದ್ರು, ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ವಾಲ್ಮೀಕಿ ಮತ್ತೊಂದಾಯ್ತು ಮಗದೊಂದಾಯ್ತು ಅಂತ ಹೇಳ್ತೀರಿ. ಅವರಿಗೆ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಅಹಿಂದ ನಮ್ ಜೊತೆಗೆ ಎಷ್ಟಿದೆ ನೋಡಿ, ನೀವು ಮಾಡಿರೋ ಆರೋಪಗಳು ಜನರು ತಗೊಂಡಿದ್ದಾರೆ ಇಲ್ವಾ ನೋಡಿ ಅಂತ ನಿಮಗೂ ಒಂದು ಸಂದೇಶ ಕೊಡ್ತಾರಲ್ಲ. ಏನ್ ಕದ್ದಿರೋದೆಲ್ಲ ಇಡೀ ಸಮಾಜದ ಮುಂದೆ ಇದೆ, ಕೋರ್ಟ್ ಮುಂದೆ ಕೇಸ್ ಇದೆ, ಸುಮ್ನೆ ಕೇಸ್ ದಾಖಲಾಗ್ಬಿಡುತ್ತಾ? ಇನ್ನು ಹೈಕೋರ್ಟ್ ತೀರ್ಮಾನ ಮಾಡಿಲ್ಲ, ತೀರ್ಮಾನ ಮಾಡಿಲ್ಲ. ಕೋರ್ಟ್ ಇನ್ನು ಟೈಮ್ ಇದೆ, ಟೈಮ್ ತಗೊಂಡು ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಬಸವನಗೌಡ ಪಾಟೀಲ್ ಯತ್ನಾಳು 2,500 ಕೋಟಿ ನಿಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ನಿಮ್ಮ ಅಧ್ಯಕ್ಷರು ರಸ್ತೆಯಲ್ಲಿ ಹರಾಜು ಮಾಡ್ತೀರ ಮಾನ, ಅದ್ರ ಬಗ್ಗೆ ಮಾತಾಡಿ. ಮುಂದಿನ ಅರ್ಧ ಗಂಟೆ ಬಿಜೆಪಿ ಅಹಿಂದ ಸಮಾವೇಶ ಮಾಡೋದ್ರ ಮುಖಾಂತರ ಬಿಜೆಪಿಗೂ ಕೂಡ ಒಂದು ಸಂದೇಶ, ಅವ್ರ ಅಹಿಂದ ನಮ್ ಜೊತೆಗಿದೆ, ಅಹಿಂದ ಸಮಾವೇಶದವ್ರು ಅಹಿಂದ ವರ್ಗ ನಮ್ ಜೊತೆಗಿದೆ, ಅಹಿಂದ ವರ್ಗ ನೀವು ಮಾಡಿರೋ ಆರೋಪಗಳಿಂದ ದೂರ ಹೋಗಿಲ್ಲ ಅನ್ನೋದನ್ನ ಅವ್ರು ತೋರಿಸ್ತಾರೆ. ಇಲ್ಲ, ಈಗ ನೋಡಿ, ವಾಲ್ಮೀಕಿ ಸಮಾಜ ದುಡ್ಡು ಹೊಡೆದಿದ್ದಾರೆ, ಹೊಡೆದು ಅದನ್ನು ತಾಪೆ ಹಾಕ್ಬೇಕಲ್ವಾ? ಅದೇ ಸಮಾಜವನ್ನು ನಾನು ಸಪೋರ್ಟ್ ಮಾಡ್ಕೊಂಡು ನಾನು ಗೆದ್ದು ಬಂದಿದ್ದೀನಿ, ನನ್ನ ಬೆನ್ನಿಂದೆ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋರು ಇವತ್ತು ಅದೇ ಸಮಾಜದ ಹಣ, ಇವತ್ತು ಜೀವ ವಕೀಲರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಕೇಸಲ್ಲೂ ಕೂಡ ಇನ್ಯಾರು ಹಣ ಹೋಗಿರ್ತಕ್ಕಂಥದ್ದು. ಈ ರೀತಿ ಅಹಿಂದ ವರ್ಗದ ಹಣವನ್ನು ಲೂಟಿ ಮಾಡ್ಕೊಂಡು ತಿಂದಂಥ ಸಂದರ್ಭದಲ್ಲಿ ಅವರು ಕೂಡ ಎಲ್ಲಿ ಕುಪಿತಗೊಂಡಿದ್ದಾರೋ ನಮ್ಮ ಬೆನ್ನಿಂದೆ ಬರೋಲ್ಲ ಅನ್ನೋದಕ್ಕೋಸ್ಕರ ಆ ಓಲೈಕೆಗೂ ಈ ತಂತ್ರವನ್ನು ಮಾಡ್ತಿರ್ಬೋದು. ಒಂದೇ ಇದರಲ್ಲಿ ಎಲ್ಲ ಅಕ್ಕಿಯನ್ನು ಹೊಡೆಯುವಂತ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ, 2-3 ಆಂಗಲ್ ಇಟ್ಕೊಂಡು. ಈಗ ಈ ಸಂದರ್ಭದಲ್ಲಿ ಸಮಾವೇಶಗಳನ್ನು ಮಾಡುವಂತ ಅಗತ್ಯ ಏನಿದೆ? ಈಗ ತಾನೇ ಎಲೆಕ್ಷನ್ ಮುಗಿಸ್ಕೊಂಡಿದಾರಪ್ಪ, ಗೆದ್ದಿದ್ದಾರೆ, ಇಷ್ಟು ದಿನ ಎಲೆಕ್ಷನ್ ಕ್ಯಾನ್ವಾಸ್ ಎಲ್ಲ ಆಯ್ತು, ಈಗ ಆಡಳಿತ ಮಾಡಿ ಸಮಾವೇಶ ಯಾಕೆ ಮಾಡ್ತಿದ್ದೀರಾ? ಆಡಳಿತ ನಿತ್ಯ ನಿರಂತರವಾಗಿ ಮಾಡ್ತೀವಿ, ನಿಮ್ ತರ ಬೀದಿಲಿ ನಿಂತ್ಕೊಂಡು ಆಚೆ ಬರ್ತಾ ಇದೆ. ಅದೆಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಫೈನ್ ಆಯ್ತು, ಅವ್ರ ಸಮಾವೇಶ ಏನಾಗುತ್ತೆ ನೋಡೋಣ, 5ನೇ ತಾರೀಕು ಉತ್ತರ ಸಿಗುತ್ತೆ. ಅದ್ರಲ್ಲಿ ಯಾರು ಏನ್ ಮಾತಾಡ್ತಾರೆ ಅನ್ನೋದು ಕೂಡ ನಮ್ಗೆ ಕಿವಿ ಗೊತ್ತಾಗುತ್ತೆ ಅನ್ನೋದನ್ನ